Hi guys, welcome back to my YouTube channel. ಸೊ ಇವಾಗ ತಾನೇ ಜಸ್ಟ್ ಎದ್ದಿದ್ದೀನಿ ಆ್ಯಂಡ್ ಇವತ್ತು ನನ್ನ ಫ್ರೆಂಡ್ ಜೀವಿತ ಅಕ್ಕದು ಎಂಗೇಜ್ಮೆಂಟ್ ಇದೆ. ಸೊ ಅಲ್ಲಿಗೆ ಹೋಗಬೇಕು, ರೆಡಿ ಆಗಬೇಕು. ಟಿಫನ್ ಮಾಡ್ತೀನಿ ಅಂದರೆ ನಮ್ಮ ಅಮ್ಮನೇ ಆಗಲೇ ಮಾಡಿಬಿಟ್ಟಿದ್ದಾರೆ. ಇವಾಗ ಬೇಗ ಹೋಗಿ ರೆಡಿಯಾಗಿ ಸಿಗ್ತೀನಿ. ಆ್ಯಂಡ್ ಟೈಮ್ ಬಂದು 10:15 10:20 ಆಗಿದೆ. ಸೊ ಬೇಗ ಹೋಗಿ ರೆಡಿ ಆಗಬೇಕು. ರೆಡಿಯಾಗಿ ಸಿಗ್ತೀನಿ. ಬನ್ನಿ ಹೋಗೋರಂತೆ. ಇಲ್ಲಿ ನಿಲ್ಸಕ್ಕ. ಸೊ ಇವಾಗ ನಮ್ಮನೆಗೆ ಪಿಂಕಿ ಅಕ್ಕ ಪ್ರೀತಿ ಅಕ್ಕ ಬರ್ತಿದ್ದಾರೆ. ನಾನು ಇನ್ನೂ ರೆಡಿ ಆಗಿಲ್ಲ, ಬೈತಿದ್ದಾರೆ. ಈ ತಲೆ ಒಂದು ಬಚ್ಕೋಬೇಕಷ್ಟೇ. ನಮ್ಮಮ್ಮ ಇವಾಗ್ಲೇ ಅಡುಗೆ ಮಾಡ್ತವ್ರೆ ಕರ್ಮೀನು. ಯಪ್ಪ ಸ್ಮೆಲ್ಲು. ಫಸ್ಟ್ ಟೈಮ್ ನನ್ನ ಬ್ಲಾಗಲ್ಲಿ ಕಾಣಿಸ್ಕೊತಿರೋದು. ಏನು ಹೇಳ್ತೀರಾ? ಕಾಣಿಸ್ಕೋಬಾರ್ದಿತ್ತು, ಕಾಣಿಸ್ಕೋಬಿಟ್ಟೆ ಅಂತ ಹೇಳ್ತೀನಿ. ಪಿಂಕಿ ಅಕ್ಕ ನಮಸ್ಕಾರ ಗೈಸ್, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಫ್ರೇಮ್ ಗೇಮ್ ಎಲ್ಲ ಇಟ್ಬಿಟ್ಟೋಳ. ಅದು ನನ್ನ ಫ್ರೆಂಡು ಬಂದಿರ್ಲಿಲ್ಲ ಎಂಗೇಜ್ಮೆಂಟ್ಗೆ. ಪಪ್ಪ ಗಿಫ್ಟ್ ಕೊಟ್ಬಿಟ್ಟು ಹೋದ. ಹೌದಾ? ನಾನು ಅನ್ಕೊಂಡಿದ್ದೆ ಬರ್ತಾರೆ ಅಂತ. ಒಂದಷ್ಟು ಜನ ಅನ್ಕೊಂಡಿದ್ದೆ, ಒಂದು 4 ಜನ ಪಕ್ಕ ಒಂದೇ ಬರ್ತಾರೆ ಅಂತ. ಬರ್ಲಿಲ್ಲ. ಏನ್ ಮಾಡೋದು? ಅದಕ್ಕೆ ಗಿಫ್ಟ್ ಕೊಟ್ಬಿಟ್ಟಾರ. ನೋಡಿ, ಡೈಲಿ ನೋಡುವಂತ. ನಿನ್ನೂ ಸೇರ್ಸಿ ಹೇಳ್ತಾರೆ ಬರಲೇ ಇಲ್ಲ ಅಂತ. ನೀನು ಅಷ್ಟು ಎಡ್ಡಿನ ನೀನು. ನಂದೇನು ತಪ್ಪಿಲ್ಲ ಗೈಸ್. ಎಲ್ಲದಕ್ಕೂ ಸೂತ್ರಧಾರಿ ಪಾತ್ರಧಾರಿ ಪ್ರೀತಿ ಅವರೇ. ಇವರೇ. ನಾನು ಅವತ್ತು ಆಕ್ಚುಲಿ ಕುಣಿಗಲ್ಗೆ ಟೆಂಪಲ್ ಪ್ರಮೋಷನ್ ಮಾಡ್ಸಕ್ಕೆ ಹೋಗ್ಬಿಟ್ಟಿದ್ದೆ. ರೀಸನ್ ಇಟ್ಕೊಡ್ತಾರ? ನೀವು ಬ್ಲಾಗ್ ಮಾಡ್ಕೊಂಡಿರ್ತೀರಾ, ಫಂಕ್ಷನ್ ಬರ್ತೀರಾ? ಗೊಂಬೆ ಗೊಂಬೆ ಅಂತ ಹುಡುಗಿ ನಾನು. ಅಯ್ಯೋ, ಆಮೇಲೆ ಹಿಂತಿರ್ಗ್ಲಾ ಫಂಕ್ಷನ್ ಇಲ್ಲೂ ಲಾಗರು ಇವ್ರು ನಮಗೆಲ್ಲ ಅನ್ಪೇಡ್ ಆರ್ಟಿಸ್ಟ್. ಏನ್ ಬೇಕು ಏನು ಬೇಡ. 17 ಒಂದು ಫೋಟೋ ತಗೊಡುವ ಅಲ್ಲಿ. 17 ಸಂಜನಾ, ಅದು 17 ಪ್ರೋ ಮ್ಯಾಕ್ಸ್. ಮನೆ ತೋರಿಸ್ರಿ, ನಮ್ಮ ಮನೆ ತೋರಿಸ್ರಿ. ಅಲ್ಲಿ ಬಿಲ್ಡಿಂಗ್ ಪ್ರೀತಿ. ಇದು ಬ್ಲಾಗ್ ಪ್ರೀತಿ. ಅಡ್ಡ ತೋರಿಸ್ಬೇಕು. ಹೋಯ್ತು. ಅಯ್ಯೋ, ಕರೆಕ್ಟ್ ಅಲ್ವಾ? ಇದ್ರ ಹಿಂದೆನೆ, ಈ ಬಿಲ್ಡಿಂಗ್ ಹಿಂದೆನೆ ನಮ್ಮನೆ. ಹೌದಾ? ಇಲ್ಲೇ ಇದ್ರಾ? ನೋಡು, ಅವಾಗ ಗೊತ್ತಿದ್ದೀರ ನಾನು ಸಂಜು ಹೆವಿ ವಿಡಿಯೋ ಮಾಡ್ಬೋದಿತ್ತ. ಸೊ ಫೈನಲಿ ಇವಾಗ ರೀಚ್ ಆಗಿದ್ದೀವಿ. ಸತತ 1.5 ಅವರ್ ಆಟೋದಲ್ಲಿ ಕೂತಿ ರೀಚ್ ಆಗಿದ್ದೀವಿ. ನೆಕ್ಸ್ಟ್ ನಿಮ್ಮ ಮದುವೆ ಎಂಗೇಜ್ಮೆಂಟ್ ಎಲ್ಲ ಮಾಡಬೇಕು. ಇನ್ನೂ ಎಲ್ಲೋ ಕಣೆ, ಇನ್ನೂ ಒಂದು 5 ವರ್ಷ ಇಲ್ಲೇ ಆಗಲ್ಲ. 5 ವರ್ಷ ಅಷ್ಟರಲ್ಲಿ ನೀನು ಇಬ್ರಿಬ್ರು ಮಕ್ಕಳು. ಇಲ್ಲ ಎಲ್ಲಿ ಹೋಯ್ ಪಿಂಕಿ. ಫೈನಲಿ ನಾವು ರೀಚ್ ಆದ್ವಿ. ಎಲ್ಲಿ ಅಂತ ನೋಡಿ. ವ್ಲಾಗರ್ ಬನ್ನಿ ಗೈಸ್. ಇಲ್ಲೋರೆ ಅಲ್ಲೋರೆ ಎಲ್ಲೆಲ್ಲೋ ಅವರ ಅಂತಾರ. ಯಾವುದು ಮನೆ ನನಗೆ ಗೊತ್ತಿಲ್ಲ. ಕಾಲ್ ಮಾಡ್ರಿ ಅವಳಿಗೆ. ಕಾಲ್ ಮಾಡಿ. ಅವಳು ಫಂಕ್ಷನ್ ಇರ್ತಾರೆ. ಯಾರೋ ಗೊತ್ತಿಲ್ಲ ಇರೋ ಮನೆ ಊಟ ತಿನ್ನಕ್ಕೆ. ಎಂತ ಮಾತು. ಹೌದು. ಒಂದು ನಿಮಿಷನ ಇಲ್ಲ ತಾನೇ ಎಂಟಾಗಿರೋದು ಲೊಕೇಶನ್ ಎಲ್ಲೋ ಹಾಕಿ ನಾವೆಲ್ಲೋ ಬಂದು ಲೊಕೇಶನ್ ಫುಲ್ ಕನ್ಫ್ಯೂಸ್. ಬೇಳೆ ಸಾರು. ನಿಮ್ಗೇನು ಇಷ್ಟ? ಬೇಳೆ ಸಾರು? ಸ್ವೀಟ್ ಜಾಸ್ತಿ ಇಷ್ಟಪಡ್ತೀನಿ ನಾನು. ನಾವು ಸ್ವೀಟ್ ಅಲ್ಲಪ್ಪ. ಹೌದಾ? ನಾವು ಗೈಸ್ ನಾವು ಅದರಿಂದ ತುಂಬ ದೂರ. ಇನ್ನೂ ದೂರ. ನಂಗೆ ಗೊತ್ತು, ನಾನು ಕರ್ಕೊಂಡು ಹೋಗ್ತೀನಿ ಬನ್ನಿ. ನಡಿ ಆಯ್ತು. ಅವ್ರ ಜೊತೆನೂ ಬ್ಲಾಗ್ ಮಾಡ್ತಿದ್ಯಾ? ಹೋದಾಗ ಆಚೆ ವೀಕೆಂಡ್ ಹೋಗ್ತಿರಲ್ಲ, ಮಾಡಬೇಕು ಬ್ಲಾಗ್ನ. ಅವ್ರಿಗೆ ಶೈ ಬ್ಲರ್ ಮಾಡಿ ಹಾಕ್ಬಿಡು. ಗೊತ್ತಾ? ಮತ್ತೆ ಅಲ್ಲ ಪಾಪ, ಅವ್ರ ಶೈ, ಅವ್ರ ಎಕ್ಸ್ಪ್ರೆಷನ್ ಎಲ್ಲ ಕ್ಯಾಪ್ಚರ್. ನಿಮ್ಗೋಸ್ಕರ ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ತೀನಿ. ಪಿಂಕಿ ಅಲ್ಕಲ್ಲ ಇಕ್ಕಿದ್ದಾರೆ, ಹೇಳ್ತಿದ್ರು. ಹೇಳಿ, ಬ್ಲಾಗಲ್ಲಿ ಹೇಳ್ತಾರೆ, ಬರ್ತಾರೆ. ಎಸ್, ಬನ್ನಿ, ದಯವಿಟ್ಟು ಬನ್ನಿ. ತೀರ್ಥ ಪ್ರಸಾದ್ ಅವರೇ. ಪ್ರಸಾದ್ ಅವರೇ ಪ್ರಸಾದನೆಲ್ಲ ನಗು ಪ್ರೀತಿ. ಮೊನ್ನೆ ಏನಂದ್ರೆ ಗೊತ್ತಾ? ತೀರ್ಥ ಪ್ರಸಾದ 2 ಒಂದತ್ರನೇ ಐತಲ್ಲ. ನಮ್ಮ ಮನೇಲಿ ಫಸ್ಟ್ ಟೈಮ್ ನಮ್ಮ ಅಪ್ಪ ಅಮ್ಮಂಗೆ ತೀರ್ಥ ಪ್ರಸಾದ ಅಂತ
ಯಾರಿಗೂ ಬೇಡ, ಅವ್ರಿಗೆ ಅವ್ರ ನೇಮ್ ಕೇಳಿ ನಗು. ಅವ್ರ ಅಮ್ಮನ ಕೇಳಿದ್ರೆ ಹೇಳಿದ್ಮೇಲೆ ಯೋಚನೆ ಮಾಡಿರ್ತಾರೆ ಅನ್ಸತ್ತಲ್ಲ. ಯಾಕಮ್ಮ ನಂಗೆ ಈ ಥರ ಹೆಸರು ಇಟ್ಟಿದ್ಯಾ ಅಂತ ಅವರೇ ಕೇಳೋರಂತೆ. ನೈಸ್. ಈ ಕಡೆ ಲೆಫ್ಟ್. ನೆಕ್ಸ್ಟ್ ನಮ್ಮ ಸಂಜನನ್ ಬ್ಲಾಗಲ್ಲಿ ಬನ್ನಿ. ನಮ್ಮ ಸಂಜನನ್ ಬ್ಲಾಗ್ನ ಸ್ವಲ್ಪ ಹೈಪ್ ಆಗುತ್ತೆ. ಓ, ಆಮೇಲೆ ನಿಮ್ಮ ಸಪೋರ್ಟ್ ಇದ್ದೆ ಮಾನಿಟೈಸ್ ಆಗುತ್ತೆ. ಸಪೋರ್ಟು. ಪಿಂಕಿ ನೋಡಲ್ಲಪ್ಪ, ಅಲ್ಲಿ ರೋಡ್ ಇಲ್ವಾ? ಅಲ್ಲಿ ನೀನು ಕೆಂಪೇಗೌಡ್ರೂರಲ್ಲಿ ಬಾರಕ್ಕ, ನಂಗೆ ಕರ್ಕೊಂಡು ಹೋಗ್ತೀನಿ. 600 ಮೀಟರ್ಸ್ 4 ಮಿನಿಟ್ಸ್ ತೋರಿಸ್ತೈತೆ. ನಾವು ಹಂಗೆ ಹೋಗ್ಬೇಕು, ಮತ್ತೆ ಇಲ್ಲಿಂದ ಹಿಂಗೆ ಹೋಗ್ಬೇಕು ಅನ್ಸುತ್ತೆ. ಅವನಿಗೆ ಒಂದು 50 ರೂಪಾಯಿ ಕೊಟ್ಟಿದ್ರೆ ಬಿಡ್ತಿದ್ದಾನೆ. 50 ಏನಿಲ್ಲ, ಬಿಡ್ತಿದ್ದ ನೀನೇ. ನಾನು ಕರ್ಕೊಂಡು ಹೋಗ್ತೀನಿ ಬನ್ರಿ ಅಂತ ಅಂದೋಳೆ ಇವಳು. ಅವ್ನು ಬಿಡ್ತಿದ್ದ. ಮಾಡೋದು ಮಾಡ್ಬಿಟ್ಟು ನನ್ನ ಮೇಲೆ ಬರ್ತಾಳಲ್ಲಿ. ಅಕ್ಕ ನೀವು ಆಗ್ಲೇ ತೆಗೆದ್ರಿ. ಇಲ್ಲಿ ಕೊಡಿ. ಹಂಗೆ ಹೋಗಿ ಇಲ್ಲಿ ನೋಡಕ್ಕ, ಒಂದು 3 ಮಿನಿಟ್ಸ್ ತೋರಿಸ್ತೈತಿ. ಇದು ಶಾರ್ಟ್ ಕಟ್ ತೋರಿಸ್ತೈತೆ. 3-4 ಮಿನಿಟ್ಸ್ಗೆ ಏನಾಗ್ಬಿಡುತ್ತೆ. ಬಾಯ್, ಅಕ್ಕ ಬಂದ್ಲು, ಅಕ್ಕ ಬಂದ್ಲು, ಅಕ್ಕ ಬಂದ್ಲು. ಯಾರು ಹಾಕಿದ್ರು ನೆನ್ನೆ ರೀಲ್ಸಲ್ಲಿ? ಎಂಗೇಜ್ಮೆಂಟ್ ಇದ್ದಿದ್ದು 10 ಗಂಟೆಯಿಂದ 12 ಗಂಟೆ. ಬಟ್ ಇವಾಗ ಟೈಮು 1 ಗಂಟೆ. 1 ಗಂಟೆ. 1 ಗಂಟೆ ನಾವು 1:30 ಆಗಿತ್ತು. 1:30ಗೆ ನಾವೆಲ್ಲ ಎಂತಕ್ಕೆ ಹೋಗ್ತಾರೆ ಹೇಳಿ? ಸ್ವಲ್ಪ ಫಂಕ್ಷನ್ ಜೀವಿತಕ್ಕ ವಿಡಿಯೋ ನೋಡ್ತಿದ್ರೆ ಅನ್ಕೋಬೇಡಿ, ಲೇಟ್ ಆಗಿ ಬರೋದು. ಊಟದ ಟೈಮಿಗೆ ಕರ್ಕೊಂಡ್ಬಂದವಳೆ ಇವಳು ಸವಾಸ ಮಾಡಿ. ಇವ್ರ ಮನೆಗೆ ಹೋಗಿ ಇವಳನ್ನ ರೆಡಿ ಮಾಡಿಸಿ. ನಾನು ಏನೇ ತಾನೇ ಓಡಿದ್ಲು ಅಕ್ಕ. ಮುಂದಕ್ಕೆ ಜಾಸ್ತಿ ಆಗೈತೆ. ಎಲ್ಲಿ ಎಷ್ಟು ತೋರಿಸ್ತೇವೆ ಯಾರಿಗೂ ಗೊತ್ತಿಲ್ಲ. ಈ ಕೆಳಗಡೆ ಫ್ಲೋರ್ ಇದೆ. ಸೊ ಫೈನಲಿ ಇವಾಗ ರೀಚ್ ಆಗಿದ್ದೀವಿ. ಬನ್ನಿ ಇಲ್ಲಿ. ಜೀವಿತ ಅಂದ್ರೆ ಅವಳು ಆಗ ಹೆಸರು ಹಾಕೊಂಡವಳು ಫೇಸ್ಬುಕ್ ಮೇಲೆ ಹೋಗಿ ಹಿಂಗೆ ಹೋಗಿ ಊಟ ಮಾಡಿ. ನಿನ್ನ ಫ್ರೆಂಡ್ ಇದೆ ನೋಡಿ, ತಿರುಮಲ ಅವ್ರ ಇಲ್ಲೇ ಬಿಚ್ಚು. ಫಂಕ್ಷನ್ ಆಗಿ ಹೇಳ್ಕೊಳಕ್ ನಾಚಿಕೆ ಐತಿದೆ. ಎಲ್ಲ ನಿನ್ನಿಂದಾನೇ ಆಗಿದ್ದು. ಎಲ್ಲ ನಿನ್ನಿಂದಾನೇ ಆಗಿದ್ದು. ನನ್ನಿಂದನ ಆಟೋ ಡ್ರೈವರ್ ಇದೆ. ನಿನ್ನಿಂದ ಲೇಟ್ ಆಯ್ತು, ಆಟೋ ಡ್ರೈವರಿಂದ ಇನ್ನೂ ಲೇಟ್ ಆಯ್ತು. ಒಟ್ನಲ್ಲಿ ಬಂದ್ವಾ, ವಿಶ್ ಮಾಡ್ತಾ ಇಲ್ವಾ? ಅಲ್ಲಿಂದನೇ ಲಾಸ್ಟ್ ಸ್ಟಾರ್ಟ್ ಮಾಡೋಣ. ಓ ಫುಲ್ ಕಾಂಪಿಟೇಷನ್. ಫೈನಲಿ ಬಂದಿದ್ದೀವಿ. ಫಂಕ್ಷನ್ ಆದ್ಮೇಲೆ ಬಂದಿದ್ದೀವಿ. ಫೈನಲಿ ಫಂಕ್ಷನ್ ಅದ್ರಲ್ಲಿ ಆ್ಯಡ್ ಮಾಡಿ. ಆ್ಯಕ್ಚುಲಿ ರೂಟಕ್ಕೆ ಇಲ್ಲಿ ಫಂಕ್ಷನ್ ನಡೀತಿರೋದು ಇನ್ನು ಮೇಲ ಫುಲ್ ಟಾಪ್. ಕಮ್ ಗೈಸ್ ಕಮ್. ಓ, ಇಲ್ಲಿ ಫೋಟೋ ಶೂಟ್ ನಡೀತಿದೆ ಅನ್ಸುತ್ತೆ. ಹಾಯ್ ನವ ಜೋಡಿಗಳು. ಅಪ್ಪೋ ಸುಡ್ತಿದೆ. ನೀವು ನಿಮ್ಮ ಲೆಫ್ಟ್ ಹ್ಯಾಂಡ್ ಅಲ್ಲಿ ಅಕ್ಷು ರೈಟ್ ಹ್ಯಾಂಡ್ ಅಲ್ಲಿ ಅವ್ರದ್ದು ರೈಟ್ ಹ್ಯಾಂಡ್ ಬಂದಿಲ್ಲ ಲೆಫ್ಟ್ ಹ್ಯಾಂಡ್ ಬ್ರೋ. ಆಯ್ ಮಾಡಿ. ಅಡ್ಡ ಬಂದ್ಮೇಲೆ ಸಾಯ್ತೆ. ಏನು ಬಂದಿರೋದು ಆಗ್ಲಿಂದ ನೀವು ಅದಕ್ಕೆ ಹೆಣ್ಣು ಗಂಡು ಫೋಟೋ ಆಗ್ಲೇ ಫಂಕ್ಷನ್ ಮುಗೋಯ್ತಾ? ಎಲ್ಲ ನಿನ್ನಿಂದಾನೆ. ಇವಳ ಮನೆಗೆ ಹೋಗಿ ಲೇಟ್ ಆಗಿದ್ದು. ಆಯ್ತು, ನಿಮ್ದು ನಾವೆಲ್ಲ ಸೇರಿ ಮಾಡಿಸ್ತೀವಿ. ಡೋಂಟ್ ವರಿ. ಅವಾಗ ನಾವೆಲ್ಲರೂ ಫ್ಯಾಮಿಲಿ ಜೊತೆ ಬಂದಿರ್ತೀವಿ. ಓ ಇಲ್ಲ ಇಲ್ಲ ಇಲ್ಲ. ಫೈನಲಿ ಊಟ ಮಾಡ್ತಾ ಇದ್ದೀವಿ. ಪಿಂಕಿ ಅಕ್ಕ ಅಲ್ಲಿ ಕೂತಿದ್ದಾರೆ. ಓ ಇಲ್ಲೇ ಇದ್ದಾರೆ. ಹಾಯ್. ಅದೇನಾಗ್ತಾ ಇದೆ ಕೆಲಸ. ಕಂಗ್ರ್ಯಾಚುಲೇಷನ್ಸ್ ಅಕ್ಕ. ಬಂದೆ ಫಂಕ್ಷನ್ಸ್ ಎಲ್ಲ ಮದುವೆ ಹೆಣ್ಣಿಗೆ ಬಾಯಿ ಹೇಳಿ ಬುಕ್ ಮಾಡ್ಲಾ? ಇವ್ರಿಗೂ ಬಾಯಿ ಕ್ಯಾಪ್ಚರ್ ಆಯ್ತಾ ಅವ್ರು? ಕೆಂಪಿ ತಗಸ್ಕೋ. ಅರ್ಶಿನ ಶಾಸ್ತ್ರ ಇತ್ತು. ಕೆಂಪನೀರು. ಸೊ ಫೈನಲಿ ಇವಾಗ ಫಂಕ್ಷನ್ ಮುಗೀತು. ಓಡ್ತಾ ಇದ್ದೀವಿ. ಸರಿ ಓಕೆ. ಎಲ್ಲ
ಎಲ್ಲ ಖುಷಿಯಿಂದ ಫೋಟೋ ರೀಲ್ಸ್ ಎಲ್ಲ ಮುಗಿಸಿ ಊಟನೂ ಮುಗಿಸ್ಕೊಂಡು ಹೊರಡ್ತಾ ಇದ್ದೀವಿ. ಎಲ್ರಿಗೂ ಫುಲ್ಲು ಟಯರ್ಡ್ ಆಗಿದ್ದೀವಿ. ಬಿಸಿಲಾದ ಬಟ್ಟೆ ಅರ್ಧ ಹಿಂಸೆ. ನಾನು ನಿಜ ಈ ಬಿಸಿಲಲ್ಲಿ ಗಾಡಿ ಪ್ರಮೋಷನ್ಗೆ ಹೋಗ್ತಿದ್ವಿ. ಇನ್ನು ಬೇಸಿಗೆ ಮುಗಿಯೋವರೆಗೂ 1 ಮಂತ್ ನಾವೆಲ್ಲ ಕ್ಯಾಬಲ್ಲೇ ಓಡಾಡಬೇಕು. ಇಲ್ಲೊಂದು ಹಾಕ್ಲಿಸೋದು, ಈ ಕಡೆ ಒಂದು ಹಾಕ್ಲಿಸೋದು, ಮತ್ತಿದ ಕುತ್ಕೊಂಡ್ಬಿಟ್ಟಿದ್ದೀನಿ. ನಾನು ಕೈಯಲ್ಲಂತೂ ಆಯ್ತಲ್ಲ. ಮನೆ ಹತ್ರ ಬಂದ್ಮೇಲೆ ನಿದ್ದೆ. ನಾನು ಓಡಾಡಿದ್ದು ರೋಡು ಚೆನ್ನಾಗಿರೋ. ಹೌದು, ಗೊತ್ತಾ ಈ ರೋಡಲ್ಲ. ಯಾಕೆ ಗೊತ್ತಿಲ್ಲ, ನಮ್ಮ ಮನೆ ಇಲ್ಲೇ ನಾವು 21 ವರ್ಷದಿಂದ ನಮ್ಮನೆ ಇರೋದು. ಮುಂಚೆ ಅಂಜಲಿ ಸ್ಕೂಲ್ ಹತ್ರ ಇದ್ದು, ಇಲ್ಲಿ ಬಂದು 10 ವರ್ಷ. ನಮ್ಮ ಮುಂಚೆನೇ ಸಿಕ್ಕಿದ್ರೆ ಕೋವಿಡಲ್ಲಿ ರೀಲ್ಸ್ ಮಾಡ್ಬೋದು ಅಂತ. ಸುಸ್ಮಿತ್ ಅಕ್ಕ ನೀವೇ ಫ್ಯಾಮಿಲಿ ಎಲ್ಲ ರಘು ಅಣ್ಣ, ನಾನು 3 ಜನ ಇದ್ದೀವಿ. ಅದಾದ್ಮೇಲೆ ನೀವು ಆ ಕಡೆ ಈಗಲ್ಲಿ ಹೋಗಿ 5 ವರ್ಷ. ಈ ರೋಡಲ್ಲೆಲ್ಲ ಬೆಸ್ಟ್ ಗಾಡಿ ಓಡಿಸ್ಬಿಡ್ತೀನಿ. ನೀವು ಮೇಡಮ್ ನಿಮ್ದೇನು ನನಗೆ ರೋಡೇ ಗೊತ್ತಿಲ್ಲ. ಅದೇ ಟಿ ಗ್ರೂಪ್ ಅಂತ ಕಡೆ ಬಂದ್ರೆ ಆ ಏರಿಯಾನೇ ನಂದು ಅನ್ನೋದು. ಡಿ ಗ್ರೂಪ್ ಗೊತ್ತು, ಇದೆಲ್ಲ ಗೊತ್ತಿಲ್ಲ. ಓಡಾಡ್ತೀನಿ ಅಷ್ಟೇ ಇಲ್ಲಿ ಅವಾಗ. ಇಲ್ಲಿ ಒಬ್ರು ಫೇಮಸ್ ಸಂಜನಾ ಗೌಡ ಅಂತ ಇದ್ದಾರೆ, ಅವ್ರನ್ನ ಮೀಟ್ ಮಾಡಿ ಕ್ರೇಜಿ ಸಂಜು, ಫೇಮಸ್ ಸಂಜು. ಸೊ ಫೈನಲಿ ಇವಾಗ ಮನೆ ಹತ್ರ ಬಂದ್ವಿ, ರೀಚ್ ಆದ್ವಿ. ಕೀ ತಗೋಬರ್ಲಕ್ಕ? ಕೀ ತಗೋಬರ್ತೀನಿ ರೀ. ನಮ್ಮ ಡ್ಯಾಡಿ ಎದ್ದಿಲ್ಲ, ಡೋರ್ ತೆಗಿತಿಲ್ಲ. ಟೇಕ್ ಫೋನ್ ಮಾಡಿ. ಓಕೆನಾ? ನನ್ನ ಹತ್ರ ಇದ್ರೆ ಖರ್ಚು ಮಾಡ್ಬಿಡ್ತೀನಿ, ಹಾಕಿದ್ದೀನಿ. ಟೇಕ್ ಇಟ್. ಥ್ಯಾಂಕ್ಸ್, ಬಾಯ್ ಬಾಯ್. ಬಾಯ್. ನೈಸ್ ಟ್ರೈ. ಇವತ್ತಿನ ದಿನ ಹೇಗಿತ್ತು? ಚೆನ್ನಾಗಿರ್ಲಿಲ್ಲ. ನೀನಿದ್ದಲ್ಲ, ನೀನಿದ್ದೆ ಅಂತ ಚೆನ್ನಾಗಿರ್ಲಿಲ್ಲ. ನೀನಿಲ್ಲ ಅಂದಿದ್ರೆ ಚೆನ್ನಾಗೇ ಇರ್ತಿತ್ತು. ಆಹಾ, ಎಂಥ ಮಾತು ಹೇಳಕ್ಕ ಪಿಂಕಿ ಅಕ್ಕ. ಸಂಜೆ ಇದ್ದಿದ್ದರಿಂದ ನಂಗೆ ಟೈಮ್ ಪಾಸ್ ಆಯ್ತು. ಇದ್ದಿದ್ದರಿಂದ ಇನ್ನೂ ಟೈಮ್ ಪಾಸ್ ಆಯ್ತು. ಓ ಟೈಮ್ ಪಾಸ್, ಇಬ್ರು ಟೈಮ್ ಪಾಸಾ? ಮೇಡಮ್ ಅವರೇ ಹುಷಾರು ಡ್ರೆಸ್ಸಲ್ಲಿ. ನಾನು ಎಂತ ಹೆವಿ ರೈಡರ್ ಅಂತ ನಿಮ್ಗೆ ಗೊತ್ತಿಲ್ಲ. ಹೋಗಪ್ಪಿ. ಓ ಹಿಂಗೆ ಈ ಥರ ಡೈಲಾಗು. ಬಾಯ್ ಇಬ್ರು ಗುಡ್. ಅಕ್ಕ ಫೋನ್ ಮಾಡಿ. 7:30 ಮಾಡು. 7:30 ಇಲ್ಲ 8 ಗಂಟೆಗೆ ಮಾಡು. 8 ಗಂಟೆಗೆ ಮಾಡು. ಹೌದಾ? ಓಕೆ ಇಬ್ರಿಗೂ ಟಾಟಾ. ಬಾಯ್ ಸಿ ಯು. ಸಿಗುವ. ಬಾಯ್. ಸೊ ಇವಾಗ ಅವ್ರು ಹೋದ್ರು. ಸಖತ್ ಟಯರ್ಡ್ ಆಗಿದೆ. ಇವಾಗ ಹೋಗಿ ಮಲ್ಕೊಂಡ್ರೆ ಸಾಕು ಅನ್ನಿಸ್ತಿದೆ. ನನ್ನ ತಂಗಿ ನಮ್ಮಮ್ಮ ಎಲ್ಲರೂ ಶಾಪಿಂಗ್ ಹೋಗಿದ್ದಾರೆ. ಸೊ ನಮ್ಮ ಡ್ಯಾಡಿ ಇದ್ದರು. ಇವಾಗ ನಾನು ಕೂಡ ಔಟ್ ಸೈಡ್ ಹೋಗಬೇಕು, ಸ್ವಲ್ಪ ಕೆಲಸ ಇದೆ, ನೋಡೋಣ. ಸೊ ಹಾಯ್. ಸೊ ಇದು ಬಂದು ನೆಕ್ಸ್ಟ್ ಡೇ ವ್ಲಾಗ್ ಆಗಿರುತ್ತೆ. ನೆನ್ನೆ ಬೇಗ ಮಲ್ಕೊಂಬಿಟ್ಟೆ ಆ್ಯಂಡ್ ಬಂದಿದ ತಕ್ಷಣ ಟಯರ್ಡ್ ಆಗಿತ್ತು, ವಿಡಿಯೋ ಮಾಡಲಿಕ್ಕಾಗಲಿಲ್ಲ. ಆ್ಯಂಡ್ ಇವಾಗ ಟೈಮಿಂಗ್ಸ್ ಬಂದು 6:57 o'clock ಆಗಿದೆ. ಇವಾಗ ಬೇಗ ಎದ್ದಿದ್ದೀನಿ, ಸ್ವಲ್ಪ ಕೆಲಸ ಇದೆ, ಹೋಗಬೇಕು. ಅದಕ್ಕೇ ಬೇಗ ಎದ್ದಿದ್ದೀನಿ. ಇನ್ನೂ ಫ್ರೆಶ್ ಅಪ್ ಕೂಡ ಆಗಿಲ್ಲ. ಹ್ಞೂ ಚೆನ್ನಾಗೈತೆ ಗೈಸ್. ಚೆನ್ನಾಗಿದ್ರೆ ಕಮೆಂಟ್ ಮಾಡಿ ಗೈಸ್. ಫುಲ್ಲು ನೆನೆ ಶಾಪಿಂಗ್ ಹೋಗಿ ಸೀರೆ ಶಾಪಿಂಗ್ ಮಾಡ್ಕೊಂಡು ಬಂದಿರೋದು. ಇಲ್ಲ ಕಲರ್ ಚೆನ್ನಾಗೈತೆ ಮಂಗ್ಲಂಟಿ. ಕಾಟನ್ ಸೀರೆ ಎಲ್ಲ ಚೆನ್ನಾಗಿರುತ್ತೆ. ಎಲ್ಲ ನಮ್ಮ ಮಮ್ಮಿ ಮತ್ತು ನಮ್ಮ ಮಂಗ್ಲಂಟಿ ಎಲ್ಲ ಹೋಗಿ ಶಾಪಿಂಗ್ ಮಾಡ್ಕೊಂಬಂದಿದ್ದಾರೆ. ನೆನೆ ನನ್ನ ಬಿಟ್ಬಿಟ್ಟು ಹೋಗಿದ್ದೀರಲ್ಲ ಮಂಗ್ಲಂಟಿ. ಎಂಗೇಜ್ಮೆಂಟ್ ಸೀರೆ ನಂದಲ್ಲ, ನನ್ನ ಫ್ರೆಂಡಿತ್ತು. ಅದನ್ನೇ ಹಾಕೋ ಮಮ್ಮಿ.
ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಿದೆ. ಕಮೆಂಟ್ ಮಾಡಿದ್ದೀರಾ ಒಂದು 3 to 4 ಮೆಂಬರ್ಸ್, ನಿಮ್ಮದು ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜಾ, ಯಾವ ಊರು ಹುಡುಗ ಅಂತ ಎಲ್ಲ ಕ್ವಶನ್ಸ್ ಮಾಡಿದ್ದೀರಾ. ಸೊ ಆದಷ್ಟು ಬೇಗ ನಿಮ್ಮೆಲ್ಲರ ಕ್ವಶನ್ಸ್ಗೂ ನಾನು ಆನ್ಸರ್ ಮಾಡ್ತೀನಿ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.